ಆನ್ಲೈನ್ನಲ್ಲಿ ಊಟ ಆರ್ಡರ್ ಮಾಡೋದು ನಮ್ಮೆಲ್ಲರ ದೈನಂದಿನ ಅಭ್ಯಾಸವಾಗಿ ಹೋಗಿದೆ. ಆದರೆ ಫುಡ್ ಡೆಲಿವರಿ ಆಪ್ಗಳು ಕೇವಲ ಗ್ರಾಹಕರಿಗೆ ಊಟ ತಲುಪಿಸುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಬದಲಾಗಿ ಭಾರತದ ಡಿಜಿಟಲ್ ಆರ್ಥಿಕತೆಯಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸ್ತಾ ಇವೆ. ಹೋಟೆಲ್ಗಳ ವ್ಯಾಪಾರ ವಿಸ್ತರಣೆ, ಲಕ್ಷಾಂತರ ಯುವಕರಿಗೆ ಉದ್ಯೋಗ, ತಂತ್ರಜ್ಞಾನ ವಲಯದ ಬೆಳವಣಿಗೆಗೆ ಬಹುದೊಡ್ಡ ಕೊಡುಗೆ ನೀಡ್ತಾ ಇದೆ. ಇತ್ತೀಚೆಗೆ ಪ್ರಕಟವಾದ NCAER ಹಾಗೂ ರೆಡ್ಸೀರ್ ವರದಿಗಳು ಫುಡ್ ಡೆಲಿವರಿ ವಲಯದ ಬೃಹತ್ ಸಾಧನೆಯನ್ನ ಬಿಚ್ಚಿಟ್ಟಿದೆ. NCAER ವರದಿಯ ಪ್ರಕಾರ 2023-24ನೇ ಸಾಲಿನಲ್ಲಿ ಫುಡ್ ಡೆಲಿವರಿ ವಲಯ ಬರೋಬ್ಬರಿ 1.2 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಆದಾಯ ಗಳಿಸುವಲ್ಲಿ ಸಫಲವಾಗಿದೆ. ಜೊತೆಗೆ 13.7 ಲಕ್ಷ ಜನರಿಗೆ ನೇರ ಉದ್ಯೋಗ ನೀಡಿದೆ. ಅಚ್ಚರಿಯ ವಿಚಾರ ಅಂದ್ರೆ ಈ ವಲಯದಲ್ಲಿ ಸೃಷ್ಟಿಯಾಗುವ ಪ್ರತಿಯೊಂದು ಉದ್ಯೋಗ ಇತರ ವಲಯಗಳಲ್ಲಿ ಪರೋಕ್ಷವಾಗಿ 2.7 ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಹೋಟೆಲ್ಗಳು ಒಟ್ಟು ಆದಾಯದಲ್ಲಿ ಡೆಲಿವರಿ ಆಪ್ಗಳ ಪಾಲು 2019ರಲ್ಲಿ ಶೇಕಡ 22.1ರಷ್ಟಿತ್ತು. ಅದು 2023ರ ವೇಳೆಗೆ 28.8%ಗೆ ಏರಿಕೆಯಾಗಿದೆ. ಅದರಲ್ಲೂ ಮೂರನೇ ಹಂತದ ನಗರಗಳಲ್ಲಿರುವ ಸಣ್ಣ ಹೋಟೆಲ್ಗಳಿಗೆ ಇದು ಅತಿ ಹೆಚ್ಚು ಲಾಭ ತಂದುಕೊಟ್ಟಿದೆ. ಶೇಕಡ 59ರಷ್ಟು ಹೋಟೆಲ್ ಮಾಲೀಕರು ತಾವು ಆಪ್ಗೆ ಸೇರಿದ ಮೇಲೆ ತಮ್ಮ ಭೌಗೋಳಿಕ ವ್ಯಾಪಾರ ವಿಸ್ತರಣೆಯಾಗಿದೆ ಅಂತ ಹೇಳಿದ್ದಾರೆ. ಶೇಕಡ 69ರಷ್ಟು ಜನ ತಮ್ಮ ಹೋಟೆಲ್ ಜನರಿಗೆ ಹೆಚ್ಚು ಪರಿಚಿತವಾಗಲು ಮತ್ತು ಶೇಕಡ 67ರಷ್ಟು ಹೊಸ ಗ್ರಾಹಕರನ್ನ ಸುಲಭವಾಗಿ ತಲುಪಲು ಈ ಆಪ್ಗಳೇ ಕಾರಣ ಅಂತ ತಿಳಿಸಿದ್ದಾರೆ. ಹಿಂದೆ ಸಣ್ಣ ಹೋಟೆಲ್ಗಳಿಗೆ ಆಹಾರ ಸುರಕ್ಷತಾ ಲೈಸೆನ್ಸ್ ಪಡೆಯುವುದು, ನಿಯಮಗಳನ್ನು ಪಾಲಿಸುವುದು ಕಷ್ಟವಾಗಿತ್ತು. ಆದರೆ ಈಗ ಡೆಲಿವರಿ ಆಪ್ಗಳೇ ಈ ಕಾನೂನು ಪ್ರಕ್ರಿಯೆಗಳಿಗೆ ಹಾಗೂ ಸಿಬ್ಬಂದಿ ತರಬೇತಿಗೆ ಸಹಾಯ ಮಾಡುತ್ತೆ. ಜೊತೆಗೆ ಶೇಕಡ 56ರಷ್ಟು ಹೋಟೆಲ್ಗಳು ಮೆನು ಪ್ಲಾನಿಂಗ್ಗೆ, ಶೇಕಡ 50ರಷ್ಟು ದಾಸ್ತಾನು ನಿರ್ವಹಣೆಗೆ, ಶೇಕಡ 78.3ರಷ್ಟು ಹೋಟೆಲ್ಗಳು ಲೆಕ್ಕಪತ್ರ ನಿರ್ವಹಣೆಗೆ ಈ ಆಪ್ಗಳು ನೀಡುವ ತಂತ್ರಜ್ಞಾನವನ್ನೇ ಬಳಸಿಕೊಳ್ತಿವೆ. ಆಪ್ನಲ್ಲಿ ಜಾಹೀರಾತು ನೀಡುವ ಮೂಲಕ ವ್ಯಾಪಾರ ಹೆಚ್ಚಿಸಿಕೊಳ್ತಿರುವವರ ಸಂಖ್ಯೆ ಶೇಕಡ 49ರಷ್ಟಿದೆ. ಭಾರತದಲ್ಲಿ ಗಿಗ್ ಉದ್ಯೋಗಿಗಳ ಅಂದ್ರೆ ಡೆಲಿವರಿ ಕಾರ್ಮಿಕರ ಸಂಖ್ಯೆ ಅತಿ ವೇಗವಾಗಿ ಬೆಳೀತಾ ಇದೆ. ರೆಡ್ಸೀರ್ ವರದಿಯ ಪ್ರಕಾರ ಪ್ರಸ್ತುತ ಭಾರತದಲ್ಲಿ 60 ಲಕ್ಷಕ್ಕೂ ಅಧಿಕ ಗಿಗ್ ಕಾರ್ಮಿಕರಿದ್ದು 2030ರ ವೇಳೆಗೆ ಈ ಸಂಖ್ಯೆ 1.7ರಿಂದ 2.1 ಕೋಟಿಗೆ ಏರಿಕೆಯಾಗಲಿದೆ. ಪ್ರಸ್ತುತ ಡೆಲಿವರಿ ಮಾಡುವವರೇ ಅಂದ್ರೆ ಆಹಾರ ಮತ್ತು ಇತರ ಡೆಲಿವರಿ ಮಾಡುವವರೇ 24 ಲಕ್ಷ ಜನರಿದ್ದು 2030ರ ಹೊತ್ತಿಗೆ ಈ ಸಂಖ್ಯೆ 50ರಿಂದ 70 ಲಕ್ಷಕ್ಕೆ ಏರಿಕೆಯಾಗಲಿದೆ. ವಿಶೇಷವಾಗಿ ಇಲ್ಲಿ ಕೆಲಸ ಮಾಡ್ತಿರುವ ಶೇಕಡ 54ರಷ್ಟು ಜನರಿಗೆ ಈ ಮೊದಲು ಯಾವುದೇ ಸರಿಯಾದ ಉದ್ಯೋಗ ಇರಲಿಲ್ಲ. ಶೇಕಡ 37ರಷ್ಟು ಯುವಕರು ಇದೇ ಮೊದಲ ಬಾರಿಗೆ ಕೆಲಸಕ್ಕೆ ಸೇರಿದ್ದಾರೆ. ಅಂದ್ರೆ ನಿರುದ್ಯೋಗಿಗಳಿಗೆ ಇದು ಮೊದಲ ಮೆಟ್ಟಿಲಾಗಿದೆ. ಈ ಹಿನ್ನೆಲೆಯಲ್ಲಿ 2030ರ ವೇಳೆಗೆ ಭಾರತಕ್ಕೆ ಅಗತ್ಯವಿರುವ ಉದ್ಯೋಗಗಳಲ್ಲಿ ಶೇಕಡ 70ರಷ್ಟು ಉದ್ಯೋಗಗಳನ್ನ ಈ ಆಪ್ಗಳೇ ಸೃಷ್ಟಿಸಲಿವೆ ಅಂತ ವರದಿಗಳು ಅಂದಾಜಿಸಿದೆ. ಇತರ ಸಾಂಪ್ರದಾಯಿಕ ಕೆಲಸಗಳನ್ನ ಮಾಡುವವರಿಗಿಂತ ಈ ಡೆಲಿವರಿ ಆಪ್ಗಳಲ್ಲಿ ಪೂರ್ಣ ಪ್ರಮಾಣದ ಕೆಲಸ ಮಾಡುವವರು ತಿಂಗಳಿಗೆ 2.5 ಪಟ್ಟು ಹೆಚ್ಚು ಆದಾಯ ಗಳಿಸುತ್ತಿದ್ದಾರೆ ಅಂತ ವರದಿ ಹೇಳುತ್ತೆ. ಒಟ್ಟಿನಲ್ಲಿ ಫುಡ್ ಡೆಲಿವರಿ ಅನ್ನೋದು ಕೇವಲ ಮನೆ ಬಾಗಿಲಿಗೆ ಊಟ ತರುವ ಸೇವೆಯಾಗಿ ಉಳಿದುಕೊಂಡಿಲ್ಲ. ಸಣ್ಣ ವ್ಯಾಪಾರಿಗಳನ್ನ ಬೆಳೆಸುವ, ಹಳ್ಳಿಯಿಂದ ಬಂದ ನಿರುದ್ಯೋಗಿಗಳಿಗೆ ಬದುಕು ಕಟ್ಟಿಕೊಡುವ, ಲಾಜಿಸ್ಟಿಕ್ಸ್ ಹಾಗೂ ತಂತ್ರಜ್ಞಾನವನ್ನ ಬೆಳೆಸುವ ಮೂಲಕ ಭಾರತದ ಡಿಜಿಟಲ್ ಆರ್ಥಿಕತೆಯನ್ನ ಮುನ್ನಡೆಸುವ ಪ್ರಬಲ ಶಕ್ತಿಯಾಗಿ ರೂಪುಗೊಂಡಿದೆ. ಉದಾಹರಣೆಯ ಮೂಲಕವೇ ನೋಡೋದಾದ್ರೆ, ದೇಶದ ಪ್ರಮುಖ ಆನ್ಲೈನ್ ಫುಡ್ ಹಾಗೂ ಕ್ವಿಕ್ ಕಾಮರ್ಸ್ ಡೆಲಿವರಿ ಸಂಸ್ಥೆಯಾದ ಸ್ವಿಗ್ಗಿ 2026-27ನೇ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದ ಅಂದ್ರೆ ಏಪ್ರಿಲ್-ಜೂನ್ ಆರ್ಥಿಕ ಫಲಿತಾಂಶವನ್ನ ಪ್ರಕಟಿಸಿದೆ. ಪ್ರಸಕ್ತ ತ್ರೈಮಾಸಿಕದಲ್ಲಿ ಸಂಸ್ಥೆಯ ಪ್ರಮುಖ ಫುಡ್ ಡೆಲಿವರಿ ವಿಭಾಗ ಭರ್ಜರಿ ಲಾಭ ತಂದುಕೊಟ್ಟಿದ್ರೆ, ಇನ್ಸ್ಟಾಮಾರ್ಟ್ ವಿಸ್ತರಣೆಯ ವೆಚ್ಚಗಳಿಂದಾಗಿ ಒಟ್ಟಾರೆ ಕಂಪನಿಯು ನಷ್ಟ ಅನುಭವಿಸಿದೆ. ಆದಾಗ್ಯೂ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಒಟ್ಟು ನಷ್ಟದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಸ್ವಿಗ್ಗಿ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅತ್ಯುತ್ತಮ ಪ್ರಗತಿ ಕಂಡಿದೆ. ಕಂಪನಿಯ ಒಟ್ಟು ನಿರ್ವಹಣಾ ಆದಾಯ ಕಳೆದ ವರ್ಷದ
4,961 ಕೋಟಿಯಿಂದ ಶೇಕಡ 37ರಷ್ಟು ಭಾರಿ ಏರಿಕೆ ಕಂಡು 6,182 ಕೋಟಿಗೆ ತಲುಪಿದೆ. ಸಂಸ್ಥೆಯ ಒಟ್ಟು ಆದಾಯ 7,023 ಕೋಟಿಯಷ್ಟಿದ್ರೆ ಒಟ್ಟು ವೆಚ್ಚ ಶೇಕಡ 25ರಷ್ಟು ಹೆಚ್ಚಾಗಿ 7,813 ಕೋಟಿಗೆ ತಲುಪಿದೆ. ವೆಚ್ಚಗಳು ಹೆಚ್ಚಿದ್ರೂ ಆದಾಯದ ಶರವೇಗದ ಬೆಳವಣಿಗೆಯಿಂದಾಗಿ ಕಂಪನಿಯ ಒಟ್ಟು ನಿವ್ವಳ ನಷ್ಟ ಶೇಕಡ 34ರಷ್ಟು ಇಳಿಕೆಯಾಗಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿದ್ದ 1,197 ಕೋಟಿ ನಷ್ಟ ಈ ಬಾರಿ 791 ಕೋಟಿಗೆ ಕುಸಿಯುವ ಮೂಲಕ ಸಂಸ್ಥೆಯು ತನ್ನ ನಷ್ಟದ ಪ್ರಮಾಣವನ್ನ ಗಣನೀಯವಾಗಿ ಕಡಿತ ಮಾಡಿಕೊಂಡಿದೆ. ಸ್ವಿಗ್ಗಿಯ ಸಾಂಪ್ರದಾಯಿಕ ಆಹಾರ ಪೂರೈಕೆ ಉದ್ಯಮ ಉತ್ತಮ ಪ್ರಗತಿ ಕಾಣ್ತಾ ಇದ್ದು ಸಂಸ್ಥೆಗೆ ಪ್ರಮುಖ ಆದಾಯದ ಮೂಲವಾಗಿದೆ. ಫುಡ್ ಡೆಲಿವರಿ ವಿಭಾಗದಿಂದ ಸ್ವಿಗ್ಗಿ ಕೇವಲ 3 ತಿಂಗಳಿನಲ್ಲಿ 299 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಇದು ಕಳೆದ ವರ್ಷಕ್ಕಿಂತ ಶೇಕಡ 48ರಷ್ಟು ಹೆಚ್ಚಳ. ಈ ವಿಭಾಗದ ಆದಾಯ ಶೇಕಡ 23ರಷ್ಟು ಏರಿಕೆಯಾಗಿ 2,208 ಕೋಟಿ ತಲುಪಿದೆ. ಈ ಆಪ್ನ ಪ್ರಮುಖ ಸ್ಪರ್ಧಿ ಝೊಮ್ಯಾಟೊಗೆ ಹೋಲಿಸಿದರೆ ಸ್ವಿಗ್ಗಿ ಸ್ಥಿತಿ ಏನು? ಸ್ವಿಗ್ಗಿಯ ಪ್ರಮುಖ ಸ್ಪರ್ಧಿಯಾದ ಝೊಮ್ಯಾಟೊ ಜೂನ್ ತ್ರೈಮಾಸಿಕದಲ್ಲಿ 92 ಕೋಟಿ ನಿವ್ವಳ ಲಾಭ ಗಳಿಸಿದೆ. ಝೊಮ್ಯಾಟೊದ ಆದಾಯ ವರ್ಷದಿಂದ ವರ್ಷಕ್ಕೆ ಶೇಕಡ 17ರಷ್ಟು ಹೆಚ್ಚಾಗಿ 20,211 ಕೋಟಿಗೆ ತಲುಪಿದೆ. ಇನ್ಸ್ಟಾಮಾರ್ಟ್ ಜಾಲವನ್ನು ವಿಸ್ತರಿಸಲು ಸ್ವಿಗ್ಗಿ ಭಾರಿ ಪ್ರಮಾಣದ ಬಂಡವಾಳ ಹೂಡಿಕೆ ಮಾಡ್ತಾ ಇದೆ. ಆದರೂ ಒಟ್ಟು ಆದಾಯ ಹೆಚ್ಚುತ್ತಾ ಇರುವ ವೇಗಕ್ಕೆ ಹೋಲಿಕೆ ಮಾಡಿದ್ರೆ ವೆಚ್ಚದ ಪ್ರಮಾಣ ಕಡಿಮೆ ಇದೆ. ಇದು ಸಂಸ್ಥೆಯ ಕ್ವಿಕ್ ಕಾಮರ್ಸ್ ನಷ್ಟಗಳು ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಕಡಿಮೆಯಾಗಲಿದೆ ಎಂಬುದನ್ನು ಸೂಚಿಸುತ್ತೆ.